ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಾಗೇಪಲ್ಲಿ ಶಾಸಕ ಏನು ಎಸ್ ಎಸ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಮಿಸ್ ಆಗಿರೋದು ಹಿನ್ನೆಲೆಯಲ್ಲಿ ಇವತ್ತು ಏನು ಬಾಗೇಪಲ್ಲಿ ಪಟ್ಟಣ ಮತ್ತು ಚೇಳೂರು ಮತ್ತು ಗುಡಿಬಂಡೆ ತಾಲೂಕಿಗೆ ಸಂಪೂರ್ಣ ಸ್ತಬ್ಧ ಆಗಿರೋದು, ಬಂದ್ ಆಗಿರೋದು. ಇವತ್ತು ಏನು ಸಾಕಷ್ಟು ಏನು ಅಭಿಮಾನಿಗಳು ಸಹ ರೋಡನ್ನು ತಡೆಗಟ್ಟಿ ಇವತ್ತು ಯಾವ ರೀತಿ ಒಂದು ಪ್ರತಿಭಟನೆ ಮಾಡ್ತಿರೋದು ನೀವೇ ಸಹ ನೋಡ್ಬೋದು. ಯಾಕಂತಂದರೆ ಈ 3 ಬಾರಿ ಗೆದ್ದಿರೋಂಥ ಶಾಸಕನಿಗೆ ಈ ಬಾರಿ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರು, ಆದರೂ ಕೊಟ್ಟಿಲ್ಲ. ಅದು ಕೊಡಲೇಬೇಕು, ಯಾವುದೇ ಕಾರಣಕ್ಕೂ ನಮ್ಮ ಸಚಿವ ಸ್ಥಾನ ಕೊಡಲೇಬೇಕು, ಇಲ್ಲ ಅಂತಂದರೆ ಈ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಸ್ತಬ್ಧ ಆಗಿರೋಂಥದ್ದು. ಸಾಕಷ್ಟು ಏನು ಇವತ್ತು ಗುಡಿಬಂಡೆ ತಾಲೂಕಾಗಿರ್ಬೋದು ಮತ್ತು ಏನು ಚೇಳೂರು ತಾಲೂಕಾಗಿರ್ಬೋದು, ಬಾಗೇಪಲ್ಲಿ ತಾಲೂಕು ಸಂಪೂರ್ಣ ಸ್ತಬ್ಧ ಆಗಿರೋಂಥದ್ದು. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಘೋಷಣೆಗಳ ನಂತರ ಸಂಪೂರ್ಣ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ 3 ತಾಲೂಕುಗಳನ್ನು ಬಂದ್ ಮಾಡಿ ಇವತ್ತು ಸಾಕಷ್ಟು ಆಕ್ರೋಶನ ಹೊರ ಆಗ್ತಿದೆ. ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನ ಕೊಡಲೇಬೇಕು. ಯಾಕಂದರೆ ಈ ಬಾರಿ ಕೈ ತಪ್ಪಿದ್ರೆ ಮತ್ತು ನಮಗೆ ಒಂದು ಗಡಿ ಭಾಗದಲ್ಲಿ ಹೊಂದ್ಕೊಂಡಿರೋ ಬಾಗೇಪಲ್ಲಿ ನಗರ ಮತ್ತು ಸಾಕಷ್ಟು ಒಂದು ಈಗಾಗಲೇ ಹಿಂದುಳಿದಿದೆ ಅನ್ನೋದು ಸಾಕಷ್ಟು ಏನು ಆಕ್ರೋಶವನ್ನು ವ್ಯಕ್ತ ಮಾಡಿ ಇವತ್ತು ಬಂದ್ ಮಾಡಿರೋಂಥದ್ದು. ಇವತ್ತು ನಾನು ಸಹ ಇವತ್ತು ಮಾತನಾಡೋದ್ರಿಂದ ಪ್ರಯತ್ನ ಪಡ್ತೀನಿ. ಇವತ್ತು ನ್ಯಾಯ ಬೇಕು, ಸಾಕಷ್ಟು ಆಕ್ರೋಶವನ್ನು ಹೊರಾಗ್ತಾರೆ. ಯಾವ ರೀತಿ ಅಂತ ಹೇಳ್ಬಿಟ್ಟು ಅವನೇ ನಾನು ಮಾತಾಡಿಸ್ತೀನಿ. ಸರ್, ಈಗ ಬಂದ್ ಮಾಡಿ ನೀವು ಆಕ್ರೋಶವನ್ನು ಹೊರಾಗ್ತಿದ್ದೀರಾ, ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದೀರಾ. ಇಷ್ಟೊಂದು ಉಗ್ರವಾದ ಹೋರಾಟ ಮಾಡ್ತೀರಾ, ಬಂದ್ ಮಾಡಿದಂಥ ಕಾರಣ ಸರ್, ನಾವು ಉಗ್ರವಾದ ಹೋರಾಟ ಮಾಡೋಕ್ಕೆ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಅವರು 3 ಸಲ ಗೆದ್ದಿದ್ದಾರೆ. 78 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು. ಬಾಗೇಪಲ್ಲಿ ನಂಜನಗೂಡು ವರದಿ ಪ್ರಕಾರ ಹಿಂದುಳಿದ ತಾಲೂಕಿದು. 3 ಸಲ ಗೆದ್ದಿರೋ ಸುಬ್ಬಾರೆಡ್ಡಿ ಅವರಿಗೆ ಇಲ್ಲಿ ಶಾಸಕರಿಗೆ 1 ಸಲ ಆಗೋದ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಬಾಗೇಪಲ್ಲಿ ತಾಲೂಕಿಗೆ. ಇವಾಗ ನಾವು ಕೇಳ್ತಾ ಇರೋದು ಏನಂದರೆ ಬಾಗೇಪಲ್ಲಿ ತಾಲೂಕಿಗೆ ಸುಬ್ಬಾರೆಡ್ಡಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತ. ಯಾಕಂದರೆ ಅವರು ಸುಮಾರು ಸಾಮೂಹಿಕ ವಿವಾಹಗಳು ಮಾಡುವಾಗ ಆ ಜನ ನೋಡೋಕ್ಕೆ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ, ಗೆಸ್ಟಾಗಿ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ, ಎಲ್ಲ ನೋಡಿದ್ದಾರೆ ಅವ್ರು ಏನು ತಾಕತ್ತು ಅಂತ. ಜನರಲ್ಲಿ ಅವರೇನು ಇರುವ ಅಭಿಮಾನ ಇಬ್ಬರಿಗೂ ಗೊತ್ತು, ಡಿ ಕೆ ಶಿವಕುಮಾರ್ಗೂ ಗೊತ್ತು, ಸಿದ್ದರಾಮಯ್ಯಗೂ ಗೊತ್ತು. ಆದರೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಯಾಕಂದರೆ ಇದು ಕಾಂಗ್ರೆಸ್ ಭದ್ರಕೋಟೆ. ಇದು ಸುಬ್ಬಾರೆಡ್ಡಿ ಅವರಿಗೆ ಕೊಡಲಿಲ್ಲ ಅಂದರೆ ಏನು ಅರ್ಥ? ಕೊಡ್ತೀವಂತ ಮಾತು ಕೊಟ್ಟಿದ್ದಾರೆ, ಸುಬ್ಬಾರೆಡ್ಡಿ ಅವರು ಕೊಡ್ತೀವಂತ ಡಿ ಕೆ ಶಿವಕುಮಾರ್ ಅವರು ಮಾತು ಕೊಟ್ಟಿದ್ದಾರೆ, ಸಿದ್ದರಾಮಯ್ಯವರು ಮಾತು ಕೊಟ್ಟಿದ್ದಾರೆ. ಆದರೆ ಅವ್ರು ಕೊಡಲಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಕೂಡ ಗೆಲ್ಲಲ್ಲ. ಸುಬ್ಬಾರೆಡ್ಡಿ ಅವರಿಗೆ ಏನಾದರೂ ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದರೆ ಇಲ್ಲಿ ಕಾಂಗ್ರೆಸ್ MLA ಇರಲ್ಲ ನೆಕ್ಸ್ಟ್. ಅಲ್ಲಲ್ಲ, ಈಗ ಈ ಸುಬ್ಬಾರೆಡ್ಡಿ ಅವ್ರಿಗೆ 2 ಸರಿ ನೀವು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಆದರೆ ಈ ಸರಿ ನೀವು ಕೊಡಲೇಬೇಕು ಅಂತ ಇದು ಮಾಡ್ತಿದ್ದೀರಾ. ಇರೋ ಒಂದು ಹುದ್ದೆನ ಇವಾಗ ಕೊಡಲಿಲ್ಲ ಅಂತಂದರೆ ನಿಮ್ಮ ನಡೆ ಏನು ಸರ್? ಇವಾಗ ಸೀನಿಯರಿಗೆ ಕೊಡ್ತಾ ಇದ್ದಾರೆ ಬೇರೆಯವ್ರಿಗೆಲ್ರಿಗೆ. ಅವ್ರ ಹತ್ರ ರಾಜೀನಾಮೆ ಮಾಡಿಸಿ ಸರ್. ಇವಾಗ ಸುಮಾರು 20 ವರ್ಷದಿಂದ 30 ವರ್ಷದಿಂದ ಮಂತ್ರಿ ಸ್ಥಾನ ಎಷ್ಟೋ ಜನ MLAಗಳಿದ್ದಾರೆ ಅಲ್ಲೇ. ಇವಾಗ ಸೀನಿಯರ್ ಇದ್ದಾರೆ, ಅವ್ರಿಗೆ ಕೊಡ್ತಾ ಇದ್ದಾರೆ, ಇವ್ರಿಗೆ ಬೇಡ ಸರ್. ಇವ್ರಿಗೂ ಕೊಡಬೇಕಲ್ಲ. ಇವಾಗ 3 ಸಲ ಗೆದ್ದಿದ್ದಾರೆ ಸುಬ್ಬಾರೆಡ್ಡಿ ಅವರು, ಇವ್ರು ಕೊಡಬೇಕಲ್ಲ. ಇವು ಬೇರೆಯವ್ರ ಹತ್ರ ರಾಜೀನಾಮೆ ಮಾಡಲಿ. ಇವಾಗ ಮಹಿಳೆಯರು ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಒಂದು ಸ್ಥಾನ, ಮಹಿಳೆಯರು ಕೊಡಲಿ, ಬೇಡ ಅನ್ನಲ್ಲ, ನಮ್ದೇನು ಅಭ್ಯಂತರ ಇಲ್ಲ. ಇವಾಗ ಬೇರೆಯವ್ರು ಸೀನಿಯರ್ ಇದ್ದಾರಲ್ಲ, ಎಷ್ಟು ಜನ ಇದ್ದಾರೆ ಸರ್ ಸೀನಿಯರ್, ಅವ್ರಿಗೆ ಕೊಡ್ತಾರೆ. ಜಾರ್ಜ್ ಕೊಡ್ತಾ ಇದ್ದಾರೆ, ಪ್ರಿಯಾಂಕ ಖರ್ಗೆ ಕೊಡ್ತಾ ಇದ್ದಾರೆ, HK ಪಾಟೀಲ್ ಕೊಡ್ತಾರೆ. ಅವರೆಲ್ಲ ರಾಜೀನಾಮೆ ಮಾಡಲಿ ಸೀನಿಯರು. ಅವರೆಲ್ಲ ರಾಜೀನಾಮೆ ಮಾಡಿಬಿಟ್ಟು ಸುಬ್ಬಾರೆಡ್ಡಿ ಕೊಡಿಸ್ಲಿ. ಅವ್ರು ಸುಮಾರು 20-30 ವರ್ಷದ ಮಂತ್ರಿ ಸ್ಥಾನದಲ್ಲಿ ಇದ್ದಾರೆ. ಇವಾಗ ಸುಬ್ಬಾರೆಡ್ಡಿ ಕೊಡಲಿ, ರಾಜೀನಾಮೆ ಕೊಡಿಸ್ಲಿ. ಅವ್ರ ಹತ್ರ ರಾಜೀನಾಮೆ ಕೊಟ್ಬಿಟ್ಟು ಇವ್ರು ಕೊಡಲಿ, ಸುಬ್ಬಾರೆಡ್ಡಿ ಅವ್ರು ಕೊಡಲಿ. ನೋಡಿದ್ರಲ್ಲ, ಯಾಕಂದರೆ ಈ ಒಂದು ಹೋರಾಟ ಸಾಕಷ್ಟು ಕಾವು ಏರಿರುವಂಥದ್ದು. ಏನು ಒಂದು ತಾಲೂಕು ಅಂತಲ್ಲ, ಗುಡಿಬಂಡೆ ಮತ್ತು ಚೇಳೂರು ಮತ್ತು ಬಾಗೇಪಲ್ಲಿ ಪಟ್ಟಣ ಸಂಪೂರ್ಣ ಸ್ತಬ್ಧ ಆಗಿರೋದು. ನಮ್ಮ ನಾಯಕನಿಗೆ ಯಾವುದೇ ರೀತಿ ಅನ್ಯಾಯ ಆಗಿದೆ, ಕೊಡಲೇಬೇಕು. ಈ ಸರಿ ಸಚಿವ ಸ್ಥಾನ ಕೊಡಲಿಲ್ಲ ಅಂದರೆ ಎಲ್ಲರೂ ಸಾಮೂಹಿಕವಾಗಿ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ನೇರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿರೋಂಥದ್ದು. ಸತೀಶ್, ಜಿ ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ.